ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಹೊಸದಾಗಿ ಪೊಲೀಸ್ ಕಾನ್ಸ್ಟೇಬಲ್ CRDR ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಪ್ರಾರಂಭ ಆಗಿರ್ತದ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾವುದು, ಇದಕ್ಕೆ ಪುರುಷರು ಮಹಿಳೆಯರು ಇಬ್ರು ಕೂಡ ಅರ್ಜಿ ಸಲ್ಲಿಸಬಹುದು, ಏನೇನೆಲ್ಲ ಇದರ ಬಗ್ಗೆ ಐತಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿದ್ರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ಕೋಣ. ಏನಾದರೂ ಪೊಲೀಸ್ ಕಾನ್ಸ್ಟೇಬಲ್, PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತನ ಕೇವಲ 250 ರೂಪಾಯಿಗೆ ಈ ಎರಡು ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದ ತಯಾರಿ ನಡೆಸಿದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಅದರಲ್ಲೂ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಇದರಲ್ಲಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಸಿಲೆಬಸ್ ಶಾರ್ಟ್ ನೋಟ್ಸ್ ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್ PC, PSI, SDA, FD ಅದು ಮತ್ತೆ ಅದ್ರ ಜೊತೆಗೆ 6 to 10 ಶಾರ್ಟ್ ನೋಟ್ಸ್ ಕೂಡ ಇರುತ್ತಾ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಇಂಪಾರ್ಟೆಂಟ್ ನೋಟ್ಸ್ ಇರುತ್ತಾ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರೆಲ್ಲ ಸೀರಿಯಸ್ ಆಗಿ ಸ್ಟಡಿ ಮಾಡ್ತೀನಿ ಅಂತೀರಿ ಅಂತವ್ರು ಮಾತ್ರ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರಿಂದ ಬಂದ ಅಫಿಷಿಯಲ್ ಆದ ಮಾಹಿತಿ ಆಗಿರ್ತದೆ. 19/6/2026 ಬಂದ ಮಾಹಿತಿ. ಟೆಲಿಗ್ರಾಮ್ ಸ್ವಲ್ಪ ಬ್ಯಾನ್ ಆದ ಕಾರಣಕ್ಕ ಒಟ್ಟು ಎಲ್ಲಾ ಸರ್ಕ್ಯುಲರ್ ಅಷ್ಟು ಸ್ಪೀಡ್ ಆಗಿ ಪಾಸ್ ಆಗಕತ್ತಿಲ್ಲ. ಓಕೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕಿಯುಳಿದ ವೃಂದದಲ್ಲಿ ಖಾಲಿ ಇರುವ ಶಸ್ತ್ರಸ್ಥ ಪೊಲೀಸ್ ಕಾನ್ಸ್ಟೇಬಲ್ CRDR 1421 ಅಂದ್ರೆ 1421 ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇರ ನೇಮಕಾತಿ ಮಾಡುವ ಕುರಿತು. ಸ್ನೇಹಿತರೆ, ನೇರ ನೇಮಕಾತಿ ಅಂತ ಬಂದಂತಂದ್ರೆ ಅದಕ್ಕೆ ಎಕ್ಸಾಮ್ ಇಲ್ಲ ತಿಳ್ಕೊಬೇಡ್ರಿ, ಎಕ್ಸಾಮ್ ಇರುತ್ತಾ. ಓಕೆ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಟ್ಟು ಇರುವ ಹುದ್ದೆಗಳು 1421. ಸ್ನೇಹಿತರೆ, ಇದಕ್ಕೆ ಕೇವಲ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಯಾವುದೇ ರೀತಿಯ ಮಹಿಳೆಯರಿಗೆ ಅರ್ಜಿಯನ್ನ ಸಲ್ಲಿಸಾಕ ಅರ್ಹತೆ ಇರಂಗಿಲ್ಲ ಅಥವಾ ಮಹಿಳೆಯರಿಗೆ ಇಲ್ಲಿ ಅವಕಾಶ ಇರಂಗಿಲ್ಲ. ಓಕೆ, ಇಲ್ಲಿ ವೇತನ ಕೊಟ್ಟಿರ್ತಾರ. ನೀವು ಸ್ಟಾರ್ಟಿಂಗ್ ದಾಗ ಹೋಗಿದ್ರಪ್ಪ ಅಂದ್ರೆ ಕಡಿಮೆ ಅಂದ್ರೂ ಕೂಡ 54,000 ಪ್ಲಸ್ ಇಂದ ಸ್ಯಾಲ್ರಿ ಅನ್ನೋದು ಬರ್ತದ್ರಿ. ಇದು 1ನೇ ತಿಂಗಳದ್ರಿ. ಇದು ಗ್ರಾಸ್ ಪೇಮೆಂಟ್ ಬೇರೆ ಇರುತ್ತಾ, ಬೇಸಿಕ್ ಪೇಮೆಂಟ್ ಬೇರೆ ಇರುತ್ತಾ. ಸ್ನೇಹಿತರೆ, ಮೊದಲಿಗೆ ಟಾಪಿಕ್ ಗೆ ಬಂದ್ಬಿಟ್ಟಿದ್ರೆ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂದ್ರ ಈ CRDR ಹುದ್ದೆಗಳಿಗೆ ಮೊದಲಿಗೆ PUC 10th ಮೇಲೆ ಅಪ್ಲಿಕೇಶನ್ ನ ಹಾಕ್ತಿದ್ರು. ಬಟ್ ಇವಾಗ PUC ಅಥವಾ ತಸ್ತಮಾನ ವಿದ್ಯಾರ್ಥಿಯನ್ನ ಹೊಂದಿದ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ತಸ್ತಮಾನ ಅಂದ್ರೆ ಯಾವ್ದಪ್ಪ? PUC ಓಕೆ, PUC ಅಲ್ಲಿ ಯಾವುದೇ ಒಂದು ಟ್ರೇಡ್ ಮಾಡ್ರಿ, ಸೈನ್ಸ್ ಮಾಡ್ರಿ ಅಥವಾ ಕಾಮರ್ಸ್ ಮಾಡ್ರಿ ಅಥವಾ ಆರ್ಟ್ಸ್ ಮಾಡ್ರಿ, ಯಾರಾದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ಟು PUC ಇತ್ತಂದ್ರೆ ಎಲ್ಲಾರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಅದಕ್ಕೆ ತಸ್ತಮಾನ ಅಂದ್ರೆ ಯಾವ್ದಪ್ಪ? ಇಲ್ಲಿ ನೋಡ್ರಿ, CBSE ಇಂತ್ರ ಅಥವಾ ISC ಇಂತ್ರ ಮಂಡಳಿಯಿಂದ ನಡೆಸುವ 12ನೇ ಕ್ಲಾಸ್ ಪರೀಕ್ಷೆ ಕೂಡ ನಿಮಗೆ PUC ತಸ್ತಮಾನ. ಡಿಪ್ಲೊಮಾ ಅಂದ್ರೆ 3 ವರ್ಷದ ಡಿಪ್ಲೊಮಾ ಕೂಡ ಇದಕ್ಕೆ ತಸ್ತಮಾನ. ಇನ್ನು ಅದೇ ರೀತಿ ITI ಕೂಡ ಇದಕ್ಕೆ ತಸ್ತಮಾನ. ಬಟ್ ಆದ್ರೆ ಇಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಥವಾ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣದ ಅಲ್ಲಿ ನೀವು ಏನಿತ್ತಲ್ಲ ಕೋರ್ಸ್ ಅನ್ನ ಮುಗಿಸಿರ್ಬೇಕು. ಅಥವಾ NIOS ಅಲ್ಲಿ ಒಂದು ಭಾಷಾ ಪರೀಕ್ಷೆ ಅಥವಾ ಇನ್ನೊಂದು ಏನಿರುತ್ತಲ್ಲ ಸಬ್ಜೆಕ್ಟ್ ಇರುತ್ತೆ, ಆ ಸಬ್ಜೆಕ್ಟ್ ನ ಎಕ್ಸಾಮ್ ಅನ್ನ ಪಾಸ್ ಆದ್ರೆ ಮಾತ್ರ ನೀವು ಕೂಡ ITI ಅಭ್ಯರ್ಥಿಗಳು ಈ PUC ಗೆ ತಸ್ತಮಾನ ಆದಂಗ್ರಿ. ಇಲ್ಲ ಅಂದ್ರ ಇಲ್ಲ ರೀ. ಓಕೆ, ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು? PUC ಪಾಸ್ ಆದ ಪುರುಷ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಲಾಸ್ಟ್ ಟೈಮ್ 3064 ಇದ್ದು, ಬಟ್ ಈ ಸಾರಿ ಅದ್ರ ಅರ್ಧ ಅಷ್ಟ ಉಳ್ದಾವ್ರಿ. ಬಟ್ ಎನಿವೇ, ಒಟ್ ನೇಮಕಾತಿ ಅಂತೂ ಆಗಾಕತ್ತೈತಿ. ಒಂದ ಕಲ್ನ್ಯಾಗ 2 ಹಕ್ಕಿ ಹೊಡಿಯಾಕ ಚಾನ್ಸ್ ಐತ್ರಿ ಈ ಸಾರಿ. ಇದು ಒಂದ್ ಆಗ್ಲಿಲ್ಲಪ್ಪ ಅಂದ್ರೆ, ಈಗ ಸಿವಿಲ್ ಕಾನ್ಸ್ಟೇಬಲ್ ಆಗ್ಲಿಲ್ಲಪ್ಪ ಅಂದ್ರ ನೆಕ್ಸ್ಟ್ ಆದ CRDR ಆದ್ರೂ ಕೂಡ ಪುರುಷ ಅಭ್ಯರ್ಥಿಗಳಿಗೆ ಚಾನ್ಸ್ ಐತ್ರಿ. ಇಲ್ಲಿ ನೋಡ್ರಿ, ವಯಸ್ಸು ಕನಿಷ್ಠ ವಯಸ್ಸು 18 ವರ್ಷ.
ಕನಿಷ್ಠ ವಯಸ್ಸು 18 ವರ್ಷ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 5 ವರ್ಷ. ಅದೇ ರೀತಿ SC ST ಗೆ ಆಗಿರ್ಬೋದು, ಅದೇ ರೀತಿ 2A 2B ಗೆ ಆಗಿರ್ಬೋದು, ಎಲ್ಲರಿಗೂ ಕೂಡ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಾರ. ಈಗೇನೈತಲ್ಲ, ಮೊದಲಿನ ಏಜ್ ಅನ್ನ ಅಪ್ಡೇಟ್ ಮಾಡ್ಕೊಂಡಾರ್ರಿ. ಮೊದಲಿಗೆ ಸಾಮಾನ್ಯ ವರ್ಗಕ್ಕೆ 25 ಇದ್ದು 27 ಮಾಡ್ಯಾರ. ಇನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಪ್ರವರ್ಗ 2A 2B ಥರ್ಡ್ B ಅಭ್ಯರ್ಥಿಗಳಿಗೆ 35 ವರ್ಷವರೆಗೂ ಮಾಡ್ಯಾರ. ಅಂದ್ರ ಸಾಮಾನ್ಯ ವಯಸ್ಸಂತ ಏನೈತಲ್ಲ, ಏಜ್ ರಿಲ್ಯಾಕ್ಸೇಷನ್ ಕೊಡದೇ ಇರೋ ವಯಸ್ಸನ್ನ 30 ಮಾಡ್ಯಾರ. ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದು 35 ವರ್ಷದ ಮಟ್ಟ ಮಾಡ್ಯಾರ್ರಿ. ಇನ್ನ ಅರಣ್ಯ ಬುಡಕಟ್ಟು ಜನಾಂಗಕ್ಕೆ 38 ವರ್ಷದವರೆಗೂ ಕೂಡ ಮಾಡ್ಯಾರ. ಹಾಗಿದ್ರೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸೋದು? ಸ್ನೇಹಿತರು ನೋಡ್ರಿ, ಅರ್ಜಿಯನ್ನ ಸಲ್ಲಿಸಕ ಇದು ಅಫಿಷಿಯಲ್ ಆದ ವೆಬ್ಸೈಟ್ ಇರುತ್ತೆ. ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಬೇಕಿತ್ತಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತಾ, ಡೋಂಟ್ ವರಿ. ಈಗಂತರೂ ಜಾಯ್ನ್ ಆಗಿರಿ. ನಾ ಎಲ್ಲಾ ಅಪ್ಡೇಟ್ ಅನ್ನ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ನಾಗ ಕೊಡ್ತಿರ್ತೇನ್ರಿ. ಜೂನ್ 22ರಿಂದ ವಾಪಸ್ ಟೆಲಿಗ್ರಾಮ್ ಸ್ಟಾರ್ಟ್ ಆಗುತ್ತಾ. ಓಕೆ, ನಾ ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾವುದು? 22/6/2026ರಿಂದ. ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/7/2026ವರೆಗೂ ಕೂಡ ಇರುತ್ತಾ. ಸಿವಿಲ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ಏನಾಗಿತ್ತಲ್ಲ, ಸರ್ವರ್ ಪ್ರಾಬ್ಲಮ್ ಆಗಿತ್ತಲ್ಲ, ಅದನ್ನ ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಿ ನಿಮ್ಗೆ ಕೊಡ್ತಾರ. ಅದ್ರ ಬಗ್ಗೆ ಮತ್ತ ಚಿಂತೆ ಮಾಡ್ಕೋತ ಕುಂದರ್ಬೇಡ್ರಿ. ಇನ್ನ ಇದಕ್ಕೆ ಸಂಬಂಧಿಸಿದಂತೆ ಅರ್ಜಿ ಶುಲ್ಕ ಸೇಮ್ ರೀ. ಸಿವಿಲ್ಗೆ ಏನಿತ್ತಲ್ಲ ಅದೇ ರೀತಿ ಸೇಮ್ ಇರುತ್ತಾ. ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಸಿಲೆಬಸ್ ಏನೈತಿ, ಸಿವಿಲ್ ಕಾನ್ಸ್ಟೇಬಲ್ ಏನಿತ್ತಲ್ಲ ಅದೇ ಸಿಲೆಬಸ್, ಅದೇ ಸೇಮ್ ಟು ಸೇಮ್. ಇಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ನೋಡಕತ್ತೀರಿ, ಅದೇ ಸೇಮ್ ರೀ. ನೀವು ಅದಕ್ಕ ನಾ ಹೇಳಿದೆ, ಸಿವಿಲ್ ಕಾನ್ಸ್ಟೇಬಲ್ ಗೆ ಪ್ರಿಪರೇಷನ್ ಆದ್ರಂದ್ರೆ ಎರಡು ಕೂಡ ಆಗುತ್ತಾ. ಆಯ್ತು, ಎರಡು ಆರಾಮಾಗಿ ಮಾಡ್ಬೋದು. ಸೇಮ್ ಸಿಲೆಬಸ್ ಇರುತ್ತೆ. ನಿಮ್ಗೆ ಸಿಲೆಬಸ್ ಇಲ್ಲರೋ ನೋಟ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ ಅತ್ಯಂತ ಕಡಿಮೆ ಸಮಯದಲ್ಲಿ ಆರಾಮಾಗಿ 1 ಮಂತ್ ಕೂಡ ನೀವು ಅದನ್ನ ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬಹುದು. 95381515 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ನೋಟ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬಹುದು. ಓಕೆ, ನೋಡಿದ್ರಲ್ಲ, ಇದೆಲ್ಲ ಎಕ್ಸಾಮ್ ಆತ ಆಲ್ಮೋಸ್ಟ್ ಎಲ್ಲ ತೈತಿ. ಇನ್ನ ಇದಕ್ಕೆ ಸಂಬಂಧಿಸಿದಂತೆ ಏನಿತ್ತಪ್ಪ, ಫಿಸಿಕಲ್ ಇರುತ್ತಾ. ಇದಕ್ಕೂ ಕೂಡ 168 ಸೆಂಟಿಮೀಟರ್ ಬೇಕು. ಅದೇ ರೀತಿ ಎದೆ ಸುತ್ತಳತಿ ನಾರ್ಮಲ್ ಆಗಿ 81 ಇದ್ರೂ ನಡೀತೈತಿ. 5 ಸೆಂಟಿಮೀಟರ್ ನೀವು ಹಿಗ್ಗಿಸಿದಾಗ ಅಂದ್ರೆ ಟೋಟಲ್ ಆಗಿ 86 ಸೆಂಟಿಮೀಟರ್ ಆಗ್ಬೇಕು. ಇಲ್ಲಿ ಅರಣ್ಯ ಬುಡಕಟ್ಟು ಜನಾಂಗಕ್ಕೂ ಕೂಡ ಇಲ್ಲಿ ಕೊಟ್ಟಿರ್ತಾರ. ಇನ್ನು ಅದೇ ರೀತಿ ಇದಕ್ಕೂ ಕೂಡ ಫಿಸಿಕಲ್ ಇರುತ್ತಾ. ಸೇಮ್ ಸಿವಿಲ್ದಾಗ ಏನಿತ್ತ ಅದೇ ಇರುತ್ತಾ. ಫಿಸಿಕಲ್ಗೆ ಮಾಹಿತಿ ಗೊತ್ತಿಲ್ಲಪ್ಪ ಅಂದ್ರೆ ಇದನ್ನ ಸ್ಕ್ರೀನ್ ಶಾಟ್ ಹೊಡೆದುಕೊಂಡ ಇಟ್ಕೋಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇದು ಬಂದು ನಿಮ್ದು ಸಿವಿಲ್ ಕಾನ್ಸ್ಟೇಬಲ್ ಗೆ CRDR ಗೆ ಸಂಬಂಧಿಸಿದ ಕಂಪ್ಲೀಟ್ ಆದ ಮಾಹಿತಿ ಆಯ್ತು. ಇದೆಲ್ಲ ಕೂಡ ಇರುತ್ತೆ. ನಾವು ಒಂದ್ ಸಾರಿ ನಿಮ್ಗೆ ಮೆಡಿಕಲ್ ಗೆ ಸಂಬಂಧಿಸಿದ ಯಾವ ರೀತಿ ಇರುತ್ತೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ನೋಡಿದ್ರೆ ಇದೆಲ್ಲ ಕೂಡ ನಿಮ್ದು ಸಿವಿಲ್ ಕಾನ್ಸ್ಟೇಬಲ್ ಗೆ ಏನಿರುತ್ತಲ್ಲ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಬಟ್ ಇಲ್ಲಿ ಇದಕ್ಕೆ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸಬೇಕು. ಓಕೆ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಯಾರು ಕೂಡ ಅರ್ಜಿಯನ್ನ ಸಲ್ಲಿಸಕ್ ಹೋಗ್ಬೇಡ್ರಿ. ಒಮ್ಮೆ ನಾಳೆಗೆ ಹೋಗಿ ನಮ್ಮ ಮತ್ತೆ ಯಾವ ಜಿಲ್ಲೆ ಸೇಫ್ ಇರುತ್ತೆ ಅಂತೇಳಿ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.